ಆರ್ಸಿಬಿ ಹ್ಯಾಟ್ರಿಕ್ ಗೆಲುವು 10ರಿಂದ 7ನೇ ಸ್ಥಾನಕ್ಕೆ ಜಿಗಿದ ಬೆಂಗಳೂರು. ಆರ್ಸಿಬಿ ಪ್ಲೇ ಆಫ್ ಆಸೆ ಜೀವಂತ. ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಆಲ್ರೌಂಡರ್ ಆಟ. ಗೆಳೆಯರೆ, ನಿನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟನ್ಸ್ ವಿರುದ್ಧದ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿಯಾಗಿ ಗೆದ್ದು ಬಿಗಿದೆ. ಬೌಲರ್ಗಳ ಬೊಂಬಾಟ್ ಬೌಲಿಂಗ್, ನಾಯಕ ಡುಪ್ಲೆಸಿಸ್ ಹಾಗೂ ವಿರಾಟ್ ಕೊಹ್ಲಿಯ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗುಜರಾತ್ ಟೈಟನ್ಸ್ ಎದುರು 37 ಬಾಲ್ಗಳು ಬಾಕಿ ಇರುವಂತೆ 4 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿತು. ಈ ಮೂಲಕ ಆರ್ಸಿಬಿ ಈ ಟೂರ್ನಿಯಲ್ಲಿ 4ನೇ ಗೆಲುವು ಸಾಧಿಸಿತು. ಕಳೆದ ಪಂದ್ಯದಲ್ಲಿ ಗುಜರಾತ್ ಎದುರು ಗೆದ್ದು ಬಿಗಿದ್ದ ಆರ್ಸಿಬಿ ಇದೀಗ ಬೆಂಗಳೂರಿನಲ್ಲಿ ಕೂಡ ಗುಜರಾತ್ ವಿರುದ್ಧ ಗೆಲುವು ಸಾಧಿಸಿದೆ. ಇದರೊಂದಿಗೆ 10ನೇ ಸ್ಥಾನದಲ್ಲಿ ಆರ್ಸಿಬಿ 7ನೇ ಸ್ಥಾನಕ್ಕೆ ಜಿಗಿತ ಕಂಡಿದೆ. ಗೆಲ್ಲಲು ಕೇವಲ 148 ರನ್ಗಳ ಸಾಧಾರಣ ಗುರಿ ಪಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮೊದಲ ಓವರ್ನಿಂದಲೇ ಸ್ಫೋಟಕ ಆರಂಭ ಪಡೆಯಿತು. ವಿರಾಟ್ ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಕೇವಲ 3.1 ಓವರ್ಗಳಲ್ಲೇ 50 ರನ್ಗಳ ಜೊತೆಯಾಟ ಆಡಿದರು. ಅದರಲ್ಲೂ ಬೆಂಕಿ ಬ್ಯಾಟಿಂಗ್ ಮಾಡಿದ ನಾಯಕ ಡುಪ್ಲೆಸಿಸ್ ಕೇವಲ 18 ಬಾಲ್ಗಳಲ್ಲೇ ಅರ್ಧಶತಕ ಪೂರೈಸಿದರು. ಈ ಮೂಲಕ ಡುಪ್ಲೆಸಿಸ್ ಆರ್ಸಿಬಿ ಪರ ಕ್ರಿಸ್ ಗೇಲ್ ನಂತರ 2ನೇ ಅತಿ ವೇಗದ ಅರ್ಧಶತಕ ಸಿಡಿಸಿದ ಆಟಗಾರ ಆದರು. ಕೊಹ್ಲಿ ಹಾಗೂ ಡುಪ್ಲೆಸಿಸ್ ಕೇವಲ 5.5 ಓವರ್ಗಳಲ್ಲಿ 92 ರನ್ಗಳ ಜೊತೆಯಾಟ ಆಡುವ ಮೂಲಕ ಸಿಡಿಲಂಬರದ ಆರಂಭ ನೀಡಿದರು. ಇದು ಐಪಿಎಲ್ ಇತಿಹಾಸದಲ್ಲಿ ಆರ್ಸಿಬಿ ಪವರ್ ಪ್ಲೇ ನಲ್ಲಿ ದಾಖಲಿಸಿದ ಗರಿಷ್ಠ ರನ್ ಜೊತೆಯಾಟ ಎನಿಸಿತು. ಅಂತಿಮವಾಗಿ ಡುಪ್ಲೆಸಿಸ್ ಕೇವಲ 23 ಬಾಲ್ಗಳಲ್ಲಿ 10 ಬೌಂಡರಿ ಹಾಗೂ 3 ಸಿಕ್ಸರ್ ಸಹಿತ 64 ರನ್ ಬಾರಿಸಿ ಜೋಶ್ವಾ ಲಿಟಲ್ಗೆ ತಮ್ಮ ವಿಕೆಟ್ ಒಪ್ಪಿಸಿದರು. ಪವರ್ ಪ್ಲೇ ನಲ್ಲಿ 92 ರನ್ ಬಾರಿಸಿ ಮುನ್ನುಗ್ಗುತ್ತಿದ್ದ ಆರ್ಸಿಬಿ ಒಂದು ಹಂತದಲ್ಲಿ 10 ಓವರ್ಗಳಲ್ಲೇ ಮ್ಯಾಚ್ ಮುಗಿಸುವಂತೆ ಕಾಣುತ್ತಿತ್ತು. ಆದರೆ ಡುಪ್ಲೆಸಿಸ್ ಔಟ್ ಆದ ಬೆನ್ನಲ್ಲೇ ದಿಢೀರ್ ಕುಸಿತ ಕಂಡಿತ್ತು. ಡುಪ್ಲೆಸಿಸ್ ಔಟ್ ಆದ ನಂತರ ಬಂದ ಕಳೆದ ಪಂದ್ಯದ ಹೀರೋ ವಿಲ್ ಜಾಕ್ಸ್ ಕೇವಲ 1 ರನ್ ಗಳಿಸಿ ನೂರ್ ಅಹಮದ್ಗೆ ತಮ್ಮ ವಿಕೆಟ್ ಒಪ್ಪಿಸಿದರು. ಇದರ ನಂತರದ ಓವರ್ನಲ್ಲಿ ಇನ್ಫಾರ್ಮ್ ಆಟಗಾರ ರಜತ್ ಪಟೇದಾರ್ ಕೇವಲ 2 ರನ್ ಗಳಿಸಿ ಔಟ್ ಆದರೆ ಮ್ಯಾಕ್ಸ್ವೆಲ್ ಕೂಡ ಅದೇ ಓವರ್ನಲ್ಲಿ 4 ರನ್ ಗಳಿಸಿ ಪೆವಿಲಿಯನ್ ಹಾದಿ ಹಿಡಿದರು. ಇನ್ನು ಗ್ರೀನ್ ಕೂಡ ಕೇವಲ 1 ರನ್ ಗಳಿಸಿ ಲಿಟಲ್ಗೆ ಔಟ್ ಆದರು. ಲಿಟಲ್ 4 ವಿಕೆಟ್ ಪಡೆದು ಮಿಂಚಿದರು. ಇನ್ನು ಮತ್ತೊಂದೆಡೆ ಬ್ಯಾಟ್ ಮಾಡುತ್ತಿದ್ದ ವಿರಾಟ್ ಕೊಹ್ಲಿ ಕೂಡ 27 ಬಾಲ್ಗಳಲ್ಲಿ 2 ಬೌಂಡರಿ ಹಾಗೂ 4 ಸಿಕ್ಸರ್ಸ್ ಸಿಡಿಸಿ 42 ರನ್ಗಳಿಗೆ ನೂರ್ ಅಹಮದ್ಗೆ ತಮ್ಮ ವಿಕೆಟ್ ಒಪ್ಪಿಸಿದರು. ಇದರೊಂದಿಗೆ ಆರ್ಸಿಬಿ ಕೇವಲ 25 ರನ್ಗಳ ಅಂತರದಲ್ಲಿ 6 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಆದರೆ 7ನೇ ವಿಕೆಟ್ಗೆ ಜೊತೆಯಾದ ಫಿನಿಶರ್ ದಿನೇಶ್ ಕಾರ್ತಿಕ್ ಹಾಗೂ ಸ್ವಪ್ನಿಲ್ ಸಿಂಗ್ 18 ಬಾಲ್ಗಳಲ್ಲಿ ಮುರಿಯದೆ 35 ರನ್ಗಳ ಅಮೂಲ್ಯ ಜೊತೆಯಾಟ ಆಡುವ ಮೂಲಕ ಆರ್ಸಿಬಿ ತಂಡವನ್ನು ಗೆಲುವಿನ ದಡ ಸೇರಿಸಿದರು. ಡಿಕೆ ಅಜಯ್ 21 ರನ್ ಬಾರಿಸಿದರೆ ಸ್ವಪ್ನಿಲ್ ಸಿಂಗ್ ಅಜಯ್ 15 ರನ್ ಬಾರಿಸಿದರು. ಅಲ್ಲದೆ ಗೆಲುವಿನ ಸಿಕ್ಸರ್ ಸಿಡಿಸಿ ಅಭಿಮಾನಿಗಳನ್ನು ರಂಜಿಸಿದರು. ಇನ್ನು ಇದಕ್ಕೂ ಮೊದಲು ಟಾಸ್ ಸೋತರು ಫಸ್ಟ್ ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟನ್ಸ್ ತಂಡವು ಆರ್ಸಿಬಿ ಬೌಲರ್ಗಳ ದಾಳಿಗೆ ತತ್ತರಿಸಿತ್ತು. ಆರಂಭದಲ್ಲಿ ಬ್ಯಾಕ್ ಟು ಬ್ಯಾಕ್ 3 ವಿಕೆಟ್ ಕಳೆದುಕೊಂಡು ಗುಜರಾತ್ ಟೈಟನ್ಸ್ ಸಂಕಷ್ಟಕ್ಕೆ ಸಿಲುಕಿತ್ತು. ಸಹ 1 ಗಿಲ್ 2 ಮತ್ತು ಇನ್ಫಾರ್ಮ್ ಬ್ಯಾಟರ್ ಸಾಯಿ ಸುದರ್ಶನ್ ಕೇವಲ 6 ರನ್ಗಳಿಗೆ ಔಟ್ ಆದರು. ಬಳಿಕ ಬಂದ ಶಾರುಖ್ ಖಾನ್ ಕ್ರೀಸ್ ನಲ್ಲಿ ನಿಂತು 1 ಸಿಕ್ಸರ್ ಮತ್ತು 5 ಫೋರ್ ಸಮೇತ 37 ರನ್ ಸಿಡಿಸಿದರು. ಡೇವಿಡ್ ಮಿಲ್ಲರ್ ಕೂಡ ಶಾರುಖ್ಗೆ ಸಾಥ್ ನೀಡಿದ್ದು 20 ಬಾಲ್ನಲ್ಲಿ 2 ಸಿಕ್ಸರ್ ಮತ್ತು 3 ಫೋರ್ ನೊಂದಿಗೆ 30 ರನ್ ಪೂರೈಸಿದರು. ಇವರಿಬ್ಬರು ಅರ್ಧಶತಕದ ಜೊತೆಯಾಟ ಆಡಿದರು. ಇವರಲ್ಲದೆ ತೆವಾಟಿಯಾ 21 ಬಾಲ್ನಲ್ಲಿ 1 ಸಿಕ್ಸರ್ ಮತ್ತು 5 ಫೋರ್ ಸಮೇತ 35 ರನ್ ಬಾರಿಸಿದರೆ ರಶೀದ್ ಖಾನ್ 1 ಸಿಕ್ಸ್ 2 ಫೋರ್ಗಳೊಂದಿಗೆ 18 ರನ್ ಚಚ್ಚಿ. ಆದರೂ ಕೂಡ ಸತತ ವಿಕೆಟ್ಗಳನ್ನು ಕಳೆದುಕೊಂಡ ಗುಜರಾತ್ ತಂಡ 147 ರನ್ಗಳಿಗೆ ಆಲ್ಔಟ್ ಆಯಿತು. ಆರ್ಸಿಬಿ ಪರ ಎಲ್ಲಾ ಬೌಲರ್ಗಳು ಜಬರ್ದಸ್ತ್ ಬೌಲಿಂಗ್ ಮಾಡಿದ್ರು. ಸಿರಾಜ್, ಯಶ್ ದಯಾಳ್, ವೈಶಾಖ್ ವಿಜಯ್ ಕುಮಾರ್ ತಲಾ 2 ವಿಕೆಟ್ ತೆಗೆದ್ರೆ ಕ್ಯಾಮ್ರಾನ್ ಗ್ರೀನ್ ಮತ್ತು ಕರಣ್ ಶರ್ಮಾ ತಲಾ 1 ವಿಕೆಟ್ ತೆಗೆದಿದ್ರು. ಮ್ಯಾಚ್ ನಲ್ಲಿ ಆರ್ಸಿಬಿ ಫೀಲ್ಡಿಂಗ್ ನಲ್ಲೂ ಕೂಡ ಮಿಂಚಿತ್ತು. ಅದರಲ್ಲೂ ಕೂಡ ವಿರಾಟ್ ಕೊಹ್ಲಿ ಮಾಡಿದ ರನ್ಔಟ್ ಮತ್ತು ವೈಶಾಖ್ ವಿಜಯ್ ಕುಮಾರ್ ಹಿಡಿದ ಕ್ಯಾಚ್ ಬೊಂಬಾಟ್ ಆಗಿದ್ದವು. ಈ ಗೆಲುವಿನೊಂದಿಗೆ ಆರ್ಸಿಬಿ ಪಾಯಿಂಟ್ಸ್ ಟೇಬಲ್ ನಲ್ಲಿ 10ನೇ ಪ್ಲೇಸ್ ನಿಂದ 7ನೇ ಪ್ಲೇಸ್ ಗೆ ಜಿಗಿದಿದೆ. ಅಲ್ಲದೆ 11 ಮ್ಯಾಚ್ಗಳಲ್ಲಿ 4 ಪಂದ್ಯಗಳನ್ನು ಗೆದ್ದು 8 ಅಂಕ ಗಳಿಸಿದೆ. ಇದರೊಂದಿಗೆ ಪ್ಲೇ ಆಫ್ ನ ತನ್ನ ಆಸೆಯನ್ನು ಇನ್ನೂ ಜೀವಂತವಾಗಿರಿಸಿಕೊಂಡು ಇನ್ನು 4 ಓವರ್ಗಳಲ್ಲಿ ಕೇವಲ 29 ರನ್ ಕೊಟ್ಟು 2 ಪ್ರಮುಖ ವಿಕೆಟ್ ಕಿತ್ತ ಮೊಹಮ್ಮದ್ ಸಿರಾಜ್ಗೆ ಮ್ಯಾನ್ ಆಫ್ ದಿ ಮ್ಯಾಚ್ ನೀಡಲಾಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ಆಲ್ರೌಂಡರ್ ಆಟ ನೋಡಿ ಮಸ್ತ್ ಮಜಾ ಮಾಡಿ ಹಾಗೂ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.